ಹೆಂಗನ್ಬೇಕಾದ್ರೆ ಹೆಂಗೆ ನಮ್ಮನೇಲಿ ಇರ್ತಾರೆ ಅಂತ ಗೊತ್ತಾದಕ್ಕೆ ಈ ತರ ಈರುಳ್ಳಿ ಬಜ್ಜಿ ಕೂಡ ಹಾಕಿದೆ. ಬಂದಿದೀವಿ, ಸೊ ಅದು ಖುಷಿ ಪಡ್ಬೇಕು. ನಾವು ಟಿಕೆಟ್ ಬುಕ್ ಮಾಡಿದೆ. ಲಕ್ಕಿಲಿ ನಮ್ಮ ಪಕ್ಕದ ಸೀಟೆ ಖಾಲಿ ಇತ್ತು. ನಂದಿಲ್ ಸಂತವ್ರೆ, ನಮಗೆ ನಾಳೆ ಆಧಾರ್ ಕಾರ್ಡ್ ರೌಂಡಿಗೆ ಬರ್ತಾರಲ್ಲ ಅನ್ನೋ ಟೆನ್ಷನ್. ಅಲ್ಲಿ ಮಿಡ್ ನೈಟ್ ಅಲ್ಲೂ ಕೂಡ ಆಮ್ಲೆಟ್, ನೂಡಲ್ಸ್, ಕಾಫಿ, ಟೀ ಎಲ್ಲ ಸಿಗುತ್ತೆ. ಸೊ ಇವಾಗ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ಅಲ್ವಾ. ಸೊ ಇದು 6 ನದಿಗಳ ಉಗಮ ಸ್ಥಾನ ಅಂತ ನಮಗೂ ಗೊತ್ತಿರಲಿಲ್ಲ. ಪ್ಲೇಸ್ ಅಂತೇಳಿ ಒಂದೇ ಪ್ಲೇಟ್ ಆರ್ಡರ್ ಮಾಡಿದ್ವಿ. ಒಂದು ಅಣ್ಣ ಮನೆಗೆ ಬಂದ್ಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶತಕದು ಕನ್ನಡ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಇವತ್ತು ತುಂಬ ದಿನ ಆದಮೇಲೆ ಮೂವಿಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು, ಸ್ಯಾಟರ್ಡೆ ಅಲ್ವಾ ಅಂದ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಹಾಗೆಯೇ ನಾಳೆ ನಿರ್ವಹಣ ಬರ್ಡೇ ಇದೆ. ಹಾಗೆ ಸ್ವಲ್ಪ ಲೈಟಾಗಿ ಕೇಕೆಲ್ಲ ಕಟ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಇನ್ನು ನಾಳೆ ಶಾಪ್ ತೆಗಿಯೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ಐ ಹೋಪ್ ಚೆನ್ನಾಗಾಗುತ್ತೆ ಅಂತೇಳಿ. ಹೇಗಾಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ? ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವನಿಗೆ ಸ್ವಲ್ಪನೂ ಕ್ಲೂ ಇಲ್ಲ, ಅದಕ್ಕೆ ಇನ್ನು ಅಂಡರ್ವೇರಲ್ಲೇ ಕುಂತಿದ್ದಾನೆ ಫ್ರೆಂಡ್ಸ್. ಸೊ 9 ಕಾಲಾಗಿದೆ, ಇವಾಗ ಇವ್ರು ಬಂದಿದ್ದಾರೆ. ಇನ್ನು ನಾವು ಕೂಡ ರೆಡಿ ಆಗ್ಬಿಟ್ಟು ಹೋಗಬೇಕು. ಇವನು ಅಪ್ಪ ಸೌಂಡ್ ಆಫ್ ಮಾಡು. ನೋಡಿ, ಶಿವನ ನೋಡೋಕ್ಕೋಸ್ಕರ ಬೆಳ್ಳುಳ್ಳಿ ಸುಡ್ಕೊಡ್ತೀನಿ ಅಂದ್ಬಿಟ್ಟು, ನಾಳೆ ಭಾನುವಾರ ಅಲ್ವಾ, ಸೊ ಇಷ್ಟು ಬೆಳ್ಳುಳ್ಳಿ ಸುಳಿದಿದ್ದಾನೆ. ಇನ್ನು ಇವನಿಗೆ ಸ್ಮೆಲ್ ಬಂದ್ಬಿಟ್ಟಿದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಹೊರಗಡೆ ಹೋಗ್ತಾರೆ ಅಂದ್ಬಿಟ್ಟು, ಹಂಗಾಗಿ ತಾತನ ಮನೆಗೆ ಹೋಗಿಲ್ಲ. ನಾವು ಇನ್ನಿಷ್ಟೇ ಹೇಳಿದ್ರು ಇವ್ರು ಯಾಕೋ ಹೇಳ್ತವ್ರೆ ಅಂದರೆ ಪಕ್ಕ ಎಲ್ಲ ಹೊರಗಡೆ ಹೋಗ್ತಾರೆ ಸ್ಯಾಟರ್ಡೆ. ನಾಳೆ ಬೆಳಗ್ಗೆ ನನ್ನ ರೆಡಿ ಮಾಡೋದಿರಲ್ಲ ಅಂದ್ಬಿಟ್ಟು ಹೋಗಿಲ್ಲ. ಅಪ್ಪ ಯಾಕೆ ಹೋಗಿಲ್ಲ ಆಂಜನಪ್ಪ ಮನೆಗೆ? ಹೆಂಗನ್ಬೇಕಾದ್ರೆ ಹೆಂಗೆ ಯಾವಾಗ ಯಾವಾಗ ಹೇಳಿ ತೋರ್ಸು ಬೇಗ, ಇವಾಗ ಬೇಗ ಬೇಗ. ಅದಕ್ಕೆ ಗೊತ್ತಾಗೋಯ್ತಾ? ಮಾತ್ರೆ ಎಲ್ಲ ತಗೊಂಡು ತಾತನ ಮನೆಗೆ ಏನ್ ತಗೊಂಡು ಹೋಗ್ಬೇಕು ಎಲ್ಲ ತಗೊಂಡಿದ್ದೋನು. ಸೊ ಇವರೆಲ್ಲ ಹೊರಗಡೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅದಂಗೆ ಸ್ವಲ್ಪ ಸೊ ರೆಡಿ ಆಗಿಲ್ಲ ನೋಡಿ. ಅವ್ನಿಗೆ ಗೊತ್ತೇ ಇಲ್ಲ. ಇವಾಗ ನಾನು ರೆಡಿ ಆಗ್ಬಿಟ್ಟು ಇವರೆಲ್ಲ ಬಂದಿದ್ಕೆ, ಇವರೆಲ್ಲ ಇವತ್ತಿಲ್ಲೇ ನಮ್ಮನೇಲಿ ಇರ್ತಾರೆ ಅಂತ ಗೊತ್ತಾದಕ್ಕೆ ಇವರೆಲ್ಲ ಹೋಗ್ತಾರೆ ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಹೋಗ್ಲಿಲ್ಲ. ಸೊ ಇನ್ನು ಊಟಕ್ಕೆ ಟೊಮಟೊ ಗೊಜ್ಜು, ಅನ್ನ, ಬೆಳಗ್ಗೆ ಮಾಡಿದ ಜೀರಿಗೆ ರಸ ಇದೆ. ಸೊ ನೋಡಿ ಇಷ್ಟೇ. ಸೊ ಅಡುಗೆ ಎಲ್ಲ ಆದಮೇಲೆ ಫಸ್ಟು ಗ್ಯಾಸ್ ಕ್ಲೀನ್ ಮಾಡಬೇಕು. ಮಧ್ಯಾಹ್ನ ಬಂದು ಸ್ವಲ್ಪ ಬಜ್ಜಿ ಕೂಡ ಮಾಡಿದೆ. ಬಜ್ಜಿ ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಈ ಥರ ಬಜ್ಜಿದು ಏನು ಕಲಸಿರೋದು ಮಿಕ್ಸ್ ಇರುತ್ತಲ್ಲ, ಅದಕ್ಕೆ ಈರುಳ್ಳಿ ಉದ್ದುದ ಕಟ್ ಮಾಡಿಬಿಟ್ಟು ಈ ಥರ ಈರುಳ್ಳಿ ಬಜ್ಜಿ ಕೂಡ ಹಾಕಿದೆ. ಸಕ್ಕತ್ತಾಗಿರುತ್ತೆ. ನನಗಂತೂ ಸಖತ್ ಇಷ್ಟ. ಆ ಥರದ್ದು ಟೇಸ್ಟ್ ಸೂಪರಾಗಿರುತ್ತೆ. ಗೊತ್ತಿಲ್ಲ. ಸೊ ಎಲ್ಲರೂ ಆಲ್ರೆಡಿ ಥಿಯೇಟರ್ ಹತ್ರ ಬಂದಿದ್ದೀವಿ. ಸೊ ನಿರ್ವಹಣನ್ ಬರ್ಡೇಗೆ ಎಲ್ಲರೂ ಸೇರ್ಕೊಂಡು ಒಂದು ಸಾಂಗ್ ಹೇಳ್ಸೋಣ ನಿರ್ವಹಣನ್ ಕೈಲಿ ಅಂತ. ಯಾವ ಸಾಂಗ್ ರಿಲೀಸ್ ಮಾಡಿಸ್ತಾ ಇದೀವಿ, ಏಳುಮಲೆ ಅಂತ. ಆದ್ರೆ ಏಳುಮಲೆಗೆ ಏಳುಮಲೆ ಮೂವಿಗಿಂತನೂ ಸಾಂಗ್ ಟ್ರೆಂಡಿಂಗ್ ಆಗಿರೋದ್ರಿಂದ ಸಾಂಗ್ ಹೇಳ್ಸೋಣ ಅಂತ ಅಷ್ಟೇ. ಏಳುಮಲೆಗೆ 7 ಗಂಟೆಗಲ್ಲ 10 ಗಂಟೆಗೆ ಹೋಯ್ತಾ ಇದೀವಿ. 10ವರೆಗೆ ಆದ್ರೂ ಆನ್ ಟೈಮ್ ಬಂದಿದೀವಿ, ಖುಷಿ ಪಡೆ. ಆನ್ ಟೈಮ್ ಬಂದಿದೀವಿ, ಸೊ ಅದು ಖುಷಿ ಪಡ್ಬೇಕು. ಸೊ ನಿರ್ವಹಣನ್ ಬರ್ತ್ಡೇಗೆ ಪಟಾಕಿ ಕೂಡ ಓಡಿಸ್ತಾ ಇದೀವಿ. ನಿರ್ವಹಣ ಹ್ಯಾಪಿನಾ? ನಿರ್ವಹಣ
ಫಸ್ಟ್ಗೆ ಪ್ಲ್ಯಾನ್ ಮಾಡಿ 7 ಮೆಂಬರ್ಸ್ ಮಾತ್ರ ಹೋಗೋದು ಅಂತೇಳಿ 7 ಮೆಂಬರ್ಸ್ಗೆ ಮಾತ್ರ ಟಿಕೆಟ್ ಬುಕ್ ಮಾಡಿದೆ. ಯಾಕೆಂದರೆ ಮಕ್ಕಳನ್ನಿಬ್ರು ಅತ್ತೆ ಮಾವ ಮನೆಗೆ ಕಳ್ಸೋಣ. 2 ಡೇಸ್ ಬ್ಯಾಕ್ ಅಷ್ಟೇ ನನ್ನ ಮಗಂಗೆ ಜ್ವರ ಬಂದಿತ್ತು ಅಂತೇಳಿ. ಸರಿ ಆಯ್ತು ಅಂತೇಳಿ 7 ಮೆಂಬರ್ಸ್ಗೆ ಬುಕ್ ಮಾಡಿದೆ. ಅದಾದಮೇಲೆ ಚೇತು ಒಬ್ಬ ಆಡಾದ, ಅವನು ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಬಂದಿದ್ದ ಕಾರಣ ಅವ್ನಿಗೂ ಲಕ್ಕಿಲಿ ಏನಂದರೆ ನಮ್ಮ ಪಕ್ಕದ ಸೀಟೇ ಖಾಲಿ ಇತ್ತು ಅಂತೇಳಿ ಅವ್ನಿಗೆ ಬುಕ್ ಮಾಡಿದ್ವಿ. ಓಕೆ ಅಂತೇಳಿ ನಮ್ಮ ಮಾವ 6:30ಗೆ ಬಂದರು ಹುಡುಗರು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ. ಇವ್ನಿಗೆ ಹಿಂಗೋ ಗೊತ್ತಾಗ್ಬಿಟ್ಟಿದೆ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಂತ ಹೇಳ್ದಂತೆ. ಇವ್ನಿಗೆ ಮತ್ತೆ 7:30ಗೆ ನಾನು ಟಿಕೆಟ್ ಬುಕ್ ಮಾಡಿದೆ. ಲಕ್ಕಿಲಿ ನಮ್ಮ ಪಕ್ಕದ ಸೀಟೇ ಖಾಲಿ ಇತ್ತು. ಸೊ ಹೆಂಗತ್ತ ಫ್ರೆಂಡ್ಸ್, ಇವ್ರಿಗೆ ಮನೆ ಮಠ ಮುಂದೆ ಏನೂ ಜೀವನ ಹೆಂಗಂದ್ರೆ ಪ್ಲಾನ್ ಮಾಡ್ತಾವ್ರೆ. ಇವಾಗ 1:30 ಆಗೈತೆ. ನಂದು ಹಿಲ್ಸ್ ಪ್ಲಾನ್ ಮಾಡ್ತಾವ್ರೆ ಫ್ರೆಂಡ್ ಇವಾಗ. ಸೊ ಇವಾಗ ಏನು ಪ್ಲಾನ್ ಹೋಗೋದ ನಂದಿ ಹಿಲ್ಸು? ಏನಿವಾಗ ನಂದಿ ಹಿಲ್ಸ್ ಹೋಗೋದ? ಹೋದ ವರ್ಷ ಈ ಟೈಮಲ್ಲಿ ಏನೋ ಮೈಸೂರಿಗೆ ಹೋಗಿದ್ದು ಕಾರಲ್ಲಿ. ಈ ಸಲ ನಂದಿ ಹಿಲ್ಸ್ ಪ್ಲಾನ್ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್. ಮೂವಿಗಿಂತ ಬೇಗ ಮುಂಚೆ ಬಂದು ಕಾಯ್ತಾವ್ರೆ ರೋಡಲ್ಲಿ. ಬರ್ಡೇ ಬಾಯ್ ಅಷ್ಟೇ ತಾತನ ಜೊತೆ ಹೋಗಿ ಏನು ಅಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್, ಇಂಥ ಜನಗಳಿಗೆ ನಾವು ಏನು ಹೇಳೋಣ, ಸಡನ್ ಆಗಿ ಪ್ಲಾನ್ ಮಾಡಿ ಇವಾಗ ನಂದಿ ಹಿಲ್ಸ್ ಅಂತವ್ರೆ. ನಮಗೆ ನಾಳೆ ಆಧಾರ್ ಕಾರ್ಡ್ ಅವ್ರು ಅಂಗಡಿಗೆ ಬರ್ತಾರಲ್ಲ ಅನ್ನೋ ಟೆನ್ಷನ್ನು. ಅವ್ರು ಬಂದರೆ ಓಕೆ, ಬರಲಿಲ್ಲ ಅಂದರೆ ವೇಸ್ಟ್ ಆಗುತ್ತದೆ. ನೋಡೋಣ, ನಮ್ಮ ಯಜಮಾನ್ರು ಸರಿ ಹೋಗಿ ಬಂದ್ಬಿಡೋಣ ಅಷ್ಟರಲ್ಲಿ ಅಂತ ಹೇಳವ್ರೆ. ಏನು ಮಾಡಬೇಕು ಗೊತ್ತಿಲ್ಲ. ಸೊ ಸಂಡೇ ನಿರ್ವಣನ ಬರ್ಡೇ ಇದ್ದಿದ್ದ ಕಾರಣ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಫಸ್ಟು ಸಾಟರ್ಡೆ ನೈಟ್ಗೆ ಮೂವಿಗೆ ಹೋಗ್ಬಿಟ್ಟು ಹಾಗೆ ಹೇಗಿದ್ರು ಮಿಡ್ ನೈಟ್ ಆಗಿರುತ್ತೆ, ಕೇಕ್ ಕಟ್ ಮಾಡಿಸ್ಕೊಂಡು ಬಂದ್ಬಿಡ. ಮಾಮೂಲಿ ನಮ್ಮ ಏನು ವರ್ಕ್ ಇದೆ ಮಾಡ್ಕೋಬೋದು ಭಾನುವಾರ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಮೂವಿ ನೋಡ್ತಾ ನೋಡ್ತಾ ನಿರ್ವಣ ಇದ್ದಿದ್ದು ನಂದಿ ಬೆಟ್ಟಕ್ಕೆ ಹೋಗ್ಬಿಡೋಣ, ಸನ್ರೈಸ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅಂದರು ಅಂತೇಳಿ. ಸರಿ ಆಯಿತು ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡಿ. ಹೆಂಗಿದ್ರು ಎಲ್ಲ ಫ್ರೆಂಡ್ಸ್ ಇದ್ರಲ್ವಾ, ಮೀನ್ಸ್ ಪುಣ್ಯಣ ವೈಫು, ನಿರ್ವಣ ವೈಫು, ನಾನು, ಧನು ಮತ್ತು ಜುಜ್ಜು, ಚೇತು ಎಲ್ಲರೂ ಇದ್ವಿ ಅಲ್ವಾ. ಸೊ ಎಲ್ಲರೂ ಒಂದಿನ ಔಟ್ ಹೋಗಿ ಬಂದಂಗೆ ಆಗುತ್ತೆ, ಹೋಗಿ ಬರೋಣ ಅಂತೇಳಿ. ಸರಿ ಆಯಿತು, ಆಗಿದ್ದಾಗಲಿ ಹೋಗಿ ಬರೋಣ, ಬೆಳಗ್ಗೆ ಆದರೆ ಬೇಗ ಬಂದುಬಿಡೋಣ ಅಂತೇಳಿ ಹೊರಟ್ವಿ. ಇವಾಗ ನಾವಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ನಾನು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದಾದಮೇಲೆ 3:30 ಅನ್ಕೊತೀನಿ ಮೇ ಬಿ. ಅವಾಗ ನಿಯರ್ ಬೈ ನಂದಿ ಹಿಲ್ಸ್ಗಲ್ಲಿ ಮಿಡ್ ನೈಟಲ್ಲೂ ಕೂಡ ಆಮ್ಲೆಟ್ಟು, ನೂಡಲ್ಸು, ಕಾಫಿ, ಟೀ ಎಲ್ಲ ಸಿಗುತ್ತೆ. ಸೊ ಸರಿ ಆಯ್ತು ಅಂತೇಳಿ ನಾವು ಕೂಡ ಬೇಗನೆ ಊಟ ಮಾಡಿದ್ವಲ್ವ. ಮತ್ತು ಎದ್ದಿದ್ರೆ ಎಲ್ಲರಿಗೂ ಹಶ್ವಾಗೆ ಆಗುತ್ತಲ್ಲ. ಸೊ ಲೈಟಾಗಿ ಮ್ಯಾಗಿನ ತಿನ್ಕೊಂಡು ಕಾಫಿ ಟೀ ಕುಡಿಯೋರು ಕಾಫಿ ಟೀನ ಕುಡ್ಕೊಂಡು ಬಂದ್ವಿ. ಇನ್ನು ಅಲ್ಲಿ ನೀವು ಎಷ್ಟೇ ಬೇಗ ಹೋದ್ರೂ ಗೇಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಮೇ ಬಿ 5:30 ಅಥವಾ 4:30 ಹಂಗೇನೋ ಗೇಟ್ ಓಪನ್ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೂ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ. ಸೊ ಎಲ್ಲ ಫುಲ್ಲು ನಿಂತಿದ್ರು, ನಾವು ಅಷ್ಟೇನೆ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಓಪನ್ ಮಾಡ್ತಾರೆ. ನಾವು ಹೋಗಿ 1 hour ಆಯಿತು ಅನಿಸುತ್ತೆ ನಿಯರ್ಲಿ. ಅದಾದಮೇಲೆ ಓಪನ್ ಮಾಡಿದ್ರು. ನಾವು ಬೆಟ್ಟ ರೀಚ್ ಆದಾಗ 5:30 ಆಗಿತ್ತು. ಸೊ ಆ ಟೈಮಲ್ಲೇ ಎಷ್ಟೊಂದು ಜನ ಅಂತ ಬೈಕಲ್ಲೇ ಎಲ್ಲರೂ ಬಂದುಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಬೆಂಗಳೂರಿಯನ್ಸ್ ಎಲ್ಲರೂ ಬೈಕಲ್ಲೇ ಹೋಗ್ಬಿಟ್ಟಿರ್ತಾರೆ. ಸುತ್ತಮುತ್ತ ಇರೋರು ಒಂಥರ ಲಾಂಗ್ ರೈಡು ಆಗುತ್ತೆ, ನೈಟ್ ಔಟು ಆಗುತ್ತೆ, ಮತ್ತು ಬೆಳಗ್ಗೆ ಸನ್ರೈಸ್ ವ್ಯೂಸ್ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾವು ಹೋಗಿದ್ದು ನಮ್ಮ ಕಾರು, ಮತ್ತು ಪುನಿಯಣ್ಣವರು ಬೈಕಲ್ಲೇ ಬಂದಿದ್ರು ಅಂತೇಳಿ ಅವರು ಬೈಕಲ್ಲೇ ಬಂದಿದ್ದರು. ಸೊ ಶಫಲ್ ಆಗ್ತಾಯಿದ್ರು ಪುನಿಯಣ್ಣ, ಧನು ಮತ್ತು ಪುನಿಯಣ್ಣ ವೈಫ್ ಎಲ್ಲ ಶಫಲ್ ಆಗ್ತಾಯಿದ್ರು. ಇವ್ರು ಮೊದಲೇ ಪ್ಲ್ಯಾನ್ ಮಾಡಿ ಹೇಳಿದಿದ್ರೆ ಅಟ್ಲೀಸ್ಟು ನಾವು ಜರ್ಕಿನ್ನು ಈ ಥರ ಚಳಿಗೇನಾದರೂ ತೊಗೊಂಡು ಹೋಗ್ಬೋದಿತ್ತು. ಬಟ್ ಇವರು ಏನೂ ಹೇಳಿಲ್ಲ, ಸಡನ್ನಾಗಿ ಮೂವಿಯಿಂದ ಆ ಥರ ಆಗಿರೋದಕ್ಕೆ ಎಲ್ಲರೂ ಚಳಿ ಅಂತೇಳಿ ಇದು ಮಾಡ್ತಾ ಇದ್ವಿ. ಮತ್ತು ನಂದಿ ಬೆಟ್ಟ ಹತ್ತಿದ ತಕ್ಷಣ ಫಸ್ಟಲ್ಲಿ ನಂದಿನಿ ಬೂತ್ ಇತ್ತು. ಸೊ ಅಲ್ಲೋಗ್ಬಿಟ್ಟು ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿದ್ವಿ. ಕಾಫಿ ನನಗೇನೋ ಓಕೆ ಅನಿಸ್ತು, ಅಷ್ಟು ಚೆನ್ನಾಗಿದೆ ಅಂತೇನು ಅನ್ನಿಸ್ಲಿಲ್ಲ. ಸರಿ ಆಯ್ತು ಅಂತ. ಆಮೇಲೆ ಧನು ಬಂದ್ಬಿಟ್ಟು ಕೋಲ್ಡ್ಗೆ ಶುಂಠಿ ಟೀ ತೊಗೊಂಡಿದ್ರು. ಶುಂಠಿ ಟೀ ಪರವಾಗಿಲ್ಲ ಚೆನ್ನಾಗಿದೆ ಅಂತಂದರು. ಸೊ ಇವಾಗ ಸನ್ರೈಸ್ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ನಂದಿ ಹಿಲ್ಸಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಆಗಿರೋದ್ರಿಂದ ಮಾಡ್ತಾ ಇದ್ದೀನಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿರೋದ್ರಿಂದ ಇವನಿಗೆ ಸ್ವೆಟರು, ಜರ್ಕಿನು ಏನೂ ಕರ್ಕೊಂಡ್ಬಂದಿದ್ದೀವಿ. ಚಳಿ ಅಂತ ನೋಡೋಣ, ಸನ್ರೈಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವರೇ ಬರ್ಡೇ ಬಾಯ್ ಐಶ್ವರ್ಯ ಅವ್ರಿ, ನಿಮ್ಮ ಯಜಮಾನ್ರು ಬರ್ತಡೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ?
ತಡ್ಕೊಳಕ್ ಆಗ್ತಿಲ್ಲ, ಖುಷಿಯಿಂದ ಮೈ ಕೈ ಎಲ್ಲ ಕಚ್ಚಿ ಪುಣ್ಯಣ್ಣ ಮತ್ತು ಪುಣ್ಯಣ್ಣ ವೈಫು ಬೈಕಲ್ಲಿ ಬಂದಿದ್ದ ಕಾರಣ ಅವ್ರು ನಮಗಿಂತ ಮುಂಚೆನೇ ರೀಚ್ ಆಗಿದ್ರು. ಸೊ ಅವರು ಮೇಲ್ಗಡೆ ಇನ್ನೊಂದು ನಂದಿನಿದು ಫುಡ್ ಕೋರ್ಟ್ ಇದೆ, ಸೊ ಅಲ್ಲಿದ್ದೀವಿ ಬನ್ನಿ ಅಂತ ಹೇಳಿದರು. ಸರಿ ಆಯ್ತು ಅಂತೇಳಿ ಇವಾಗ ಅವ್ರನ್ನ ಹುಡುಕೊಂಡು ಇಲ್ಲಿ ಮೇಲ್ಗಡೆ ಟಾಪಲ್ಲಿ ಇನ್ನೊಂದು ನಂದಿನಿ ಬೂತ್ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಅಲ್ಲ ಬರ್ತಡೇನ ರೆಸಾರ್ಟ್ ಮಾಡೋರು ಬೇಡ ಅಂದವನು ಬರ್ತಡೇಲೆ ಸ್ವೀಟಲ್ಲೇ ಮುಗಿಸ್ಬಿಟ್ರು ಅಲ್ವಾ. ನೋಡಿ ಫ್ರೆಂಡ್ಸ್, 50 ರೂಪಾಯಿ ಆಲ್ಕೋದಲ್ಲೇ ಮುಗಿಸ್ಬಿಟ್ರು. ಎಲ್ಲಿ ಯಾರು ಕಾಣಿಸ್ತಾ ಇಲ್ಲ. ನೋಡ ಇಲ್ಲಿ, ನೋಡ ಇಲ್ಲಿ ಮಾಮನ್ ತಲೆಯಲ್ಲಿ ನೋಡ. ಹಂಗೆ ಇಲ್ಲ ಕ್ವಶನ್. ನಿರ್ವಾಣ ಬರ್ಡೇ ಪ್ರಯುಕ್ತ, ನಿರ್ವಾಣ ನಿಮ್ದು ದನ್ನದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಸಾಸಿವೆ ಗಿಡ ಇಲ್ಲ ಸದ್ಯಕ್ಕೆ. ಅಣ್ಣ ನಿಂದು ದನ್ನದು ಎಷ್ಟು ವರ್ಷದ ಫ್ರೆಂಡ್ಶಿಪ್? ಏನೊಂದು 20 ವರ್ಷ ಆಗಿರ್ಬೋದು. ಹೈಸ್ಕೂಲ್ ಮಾಡ್ತಿಸ್ಕೊಂಡ್ಮೇಲೆ ಅಂದ್ರೆ ಪರಿಚಯ ಇತ್ತು, ಅಷ್ಟೊಂದು ಫ್ರೆಂಡ್ಶಿಪ್ ನಾವು ಹೋಗಿರ್ಲಿಲ್ಲ. PT ಮಾಸ್ಟರ್ ಒಂದು ಮಾಸ್ಟರ್ ಮಕ್ಕಳು. ಪುಣ್ಯಣ್ಣ ನೀನು ನಿರ್ವಾಣ ಧನು ಎಷ್ಟು ವರ್ಷದಿಂದ ಫ್ರೆಂಡ್ಸ್? ನನಗೆ ನಿಮ್ಮವನು ಫಸ್ಟ್ ಕೊಂಡಿ, ಆ ಕೊಂಡಿಯಿಂದ ಇನ್ನೊಂದು ಕೊಂಡಿ ಬಂದಿದ್ದಿಬ್ರು. ಹೆಂಗ್ ಪರಿಚಯ? ಎಲ್ಲ ಗ್ಯಾರೇಜ್ ಗ್ಯಾಂಗ್. ಗ್ಯಾರೇಜ್ ಅಲ್ಲ, ಬೇಕ್ರಿ ಫಸ್ಟ್. ಬೇಕ್ರಿ ಕುಮಾರ್ ಬೇಕ್ರಿ. ನೀವು ಜಾಸ್ತಿ ಪಪ್ಸು ಡೈರಿ ಮಿಲ್ಕ್ ಬರ್ತಿದ್ದಾವ ನೀವೇ. ಮಂಜನ್ ಬೇಕ್ರಿಗಿಂತ ಮುಂಚೆ ನಾವು ಚಿಕ್ಕು ಗ್ಯಾರೇಜ್ ಅಲ್ಲಿ ಮೈನ್ ರೋಡ್ ಅಲ್ಲಿ ಸಿಕ್ಕಿದ್ದು. ಚಿಕ್ಕು ಪರಿಚಯ ಮಾಡಿಸ್ತೋನೆ ನಾನು. ಅದೇ ನಾವು ಪಪ್ಸ್ ತಿಂದು ದಪ್ಪ ಆಗ್ಬಿಟ್ಟಿದೀವಿ, ಅದಕ್ಕೆ ನಮ್ಮವ್ರು ಆಗಲ್ ಬೇಡ ಅಂತ. ಫಸ್ಟ್ ನನ್ನ ಗಾಡಿ ನಾನು ಇವನ್ನೆಲ್ಲ ಕಲ್ತಾದ್ಮೇಲೆ ಚಿಕ್ಕು ಗ್ಯಾರೇಜ್ ಹತ್ರ ನಾನು ರೆಡಿ ಮಾಡಿಸಿ ಚಿಕ್ಕನ ಹತ್ರ. ಇವನು ಸಿಟಿಲಿ ಮಾಡಿಸ್ತಾ ಇದ್ದ. ಚಿಕ್ಕ ಗ್ಯಾರೇಜ್ ಇಕ್ಕು ನಾನು ಸಿಟಿಯಿಂದ ಅವನು ನೈಸ್ ರೋಡ್ಗೆ ಇಟ್ಕೊಂಡ ಗ್ಯಾರೇಜ್ನ. ಆವಾಗ ಇವ್ರಿಗೆಲ್ಲ ಚಿಕ್ಕನ್ನ ಪರಿಚಯ ಮಾಡಿಸಿದ್ ನಾನು. ಚಿಕ್ಕಿಂದ ಮುಜೀಬಿಂದ ಹಂಗಂಗೆ ಎಲ್ಲ ಕಡೆ. ಹೇಳಿದ್ದು ನಾವು ಬ್ರೌನಿ. ಒಂದ್ ನಿಮಿಷ ಇರೋ. ನಾವು ಬಿಸ್ಲಲ್ಲಿ ಹೋದ್ರು ಒಂದೇ ಕಲರ್ ಇರ್ತೀವಿ, ಎಲ್ಲೆಲ್ಲಿ ಇರ್ತೀವಿ. ನೀವು ಬರ್ರಿ ನೋಡೋಣ ಒಂದು 2 ಅವರ್ ಬಿಸ್ಲಲ್ಲಿ. ಸೊ ನಾವಿಲ್ಲಿ 5:15 ವೆಯ್ಟ್ ಮಾಡ್ತಾ ಇದೀವಿ ಸನ್ರೈಸ್ಗೋಸ್ಕರ. 7:30 ಆಗಿದೆ, ಇನ್ನೂ ಸನ್ರೈಸ್ ಆಗಿಲ್ಲ. ಚಳಿ ಬೇರೆ, ಸ್ನೋ ಸಿಕ್ಕಾಪಟ್ಟೆ ಸ್ನೋ ಇದೆ. ನೋಡಿ ನಮ್ಮ ಯಜಮಾನ್ರು ತಲೆ ಆ ಕಡೆ ತಿರ್ಗಪ್ಪ. ಸ್ನೋಗೆ ಎಲ್ಲ ಫುಲ್ಲು ನೀರ್ ಎಲ್ಲರ ತಲೆಗಳು ಸೇಮ್ ಹಂಗೆ. ಸೊ ಕಾಯ್ತಾ ಇದೀವಿ ಸನ್ರೈಸ್ ಯಾವಾಗ ಆಗತ್ತೆ ಅಂತ ಹೇಳಿ. ನನ್ ಮಗ ಅಂತೂ ಪಾಪ ಅವನಿಗೆ ಚಳಿಗೆ ಇದ್ ನೋಡಿ ಕೈಯೆಲ್ಲ ಶರ್ಟ್ ಒಳಗಡೆ ಹಾಕೊಂಡ್ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಚೀಟಿಂಗ್ ಮಾಡ್ಬಿಟ್ರು. ನಮ್ಗೆ ಸನ್ರೈಸ್ ತೋರಿಸ್ತೀವಿ ಬನ್ನಿ ಬನ್ನಿ ಅನ್ಬಿಟ್ಟ ನಂದಿ ಬೆಟ್ಟ ಕರ್ಕೊಂಬಂದು. ನಿಮ್ ಸನ್ರೈಸ್ ತೋರಿಸ್ಬೇಕು ತಾನೆ, ಬರ್ರಿ. 7:45 ಆದ್ರೆ ಸನ್ನು ಇಲ್ಲ, ರೈಸು ಇಲ್ಲ. ಅಲ್ಲಿ ಮುಂದೆ ಅವನು ಸಂಡೇ ಸನ್ರೈಸು ನೋಡಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ. ಗಾಳಿಗೆ ವಿಡಿಯೋನೇ ಬರೀ ಎಲ್ಲರಿಗೂ ಡಿಸಪಾಯಿಂಟ್ ಅಷ್ಟೇ. ಜಸ್ಟ್ ವೆದರ್ ಅಷ್ಟೇ ಫೀಲ್ ಮಾಡಬೇಕು. ಫಾಗ್ ಸೂಪರ್ ಆಗಿ ಬರ್ತಾ ಇದೆ. ಇನ್ನೂ ಚಳಿ ಆಯ್ತೈತದೆ. ಹೂವಿನ ಬಾಣದಂತೆ ಸೀತಾರಾಮನಂತೆ
ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 8 ಗಂಟೆವರೆಗೂ ಸನ್ರೈಸ್ ವ್ಯೂ ಪಾಯಿಂಟಲ್ಲೇ ಇದ್ವಿ. ಬಟ್ ಸನ್ರೈಸ್ ಆಗದೆ ಇರೋ ಕಾರಣ ಸರಿ ಆಯಿತು, ಸುಮ್ಮನೆ ಯಾಕೆ ಚಳಿಲ್ಲ ಅಷ್ಟು ತೂತಿರೋದು, ಸುಮ್ಮನೆ ಸುತ್ತಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತೇಳಿ ನಾವು ರೌಂಡ್ಸ್ ಹಾಕೋಣ ಅಂತೇಳಿ ಬಂದ್ವಿ. ಹಾಗೆ ಅಂದವೆ ಬೆಟ್ಟದ ಮೇಲೆ ಇದು ನೋಡಿದ್ವಿ. ಈ ನಂದಿಗಿರಿ ಏನಿದೆಯಲ್ವಾ, ಸೊ ಇದು 6 ನದಿಗಳ ಉಗಮ ಸ್ಥಾನ ಅಂತೆ, ನಮಗೂ ಗೊತ್ತಿರಲಿಲ್ಲ. ಸೊ ಆ ಬೋರ್ಡ್ ಹೋದ್ಮೇಲೆ ನಮಗೂ ಗೊತ್ತಾಯಿತು. ಮತ್ತು ಅಲ್ಲಿ ಯಾವ್ದು ನದಿ ಯಾವ ಕಡೆ ಹರಿಯುತ್ತೆ ಅಂತಲೂ ಕೂಡ ಹಾಕಿದ್ರು. ನಂದಿ ಬೆಟ್ಟದಿಂದ ಕೆಳಗಡೆ ಇಳಿದು ಬೆಂಗಳೂರು ಕಡೆ ಬರ್ತಾ ಸ್ವಲ್ಪ ಅಂದವೆ, ಮೀನ್ಸ್ ನಂದಿ ಬೆಟ್ಟದಿಂದ ಜಾಸ್ತಿ ದೂರನೂ ಏನಿಲ್ಲ, ಡೌನ್ ಇಳಿದು ಸ್ವಲ್ಪ ದೂರದಲ್ಲೇನೆ ಇದೊಂದು ಫ್ಯಾಮಿಲಿ ರೆಸ್ಟೋರೆಂಟ್ಸ್ ಕಾಣಿಸ್ತು. ಅಖಿಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಿದೆ, ಒಂದು ಕಡೆ ಅಣಲ್ ಅಂತಿದೆ, ಎರಡೂ ಒಂದೇನೆ. ಇಲ್ಲಿಗೆ ಟಿಫನ್ ಮಾಡ್ಕೊಬಿಡೋಣ, ಮತ್ತು ಇನ್ನು ಊರಿಗೆ ಹೋಗುವಾಗ ಲೇಟ್ ಆಗಿಬಿಡುತ್ತೆ. ಇವಾಗ ಆಲ್ರೆಡಿ ಟೈಮ್ 11 ಗಂಟೆ ಹತ್ತತ್ರ ಆಗಿತ್ತು. ಸರಿ ಆಯಿತು ಟಿಫನ್ ಮಾಡ್ಕೊಬಿಡೋಣ ಅಂತೇಳಿ ಟಿಫನ್ಗೆ ಇಲ್ಲಿ ಕುಂತಿದ್ದೀವಿ. ಇನ್ನು ಫಸ್ಟು ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಟೇಸ್ಟು ಗೊತ್ತಿಲ್ಲ ಅಲ್ವಾ, ಹೊಸ ಪ್ಲೇಸ್ ಅಂತೇಳಿ ಒಂದೇ ಪ್ಲೇಟ್ ಆರ್ಡ್ರ್ ಮಾಡಿದ್ವಿ. 1 ಪ್ಲೇಟ್ ಮಟನ್ ಬಿರಿಯಾನಿ, 1 ಪ್ಲೇಟ್ ಚಿಕನ್ ಬಿರಿಯಾನಿ ಪ್ಲಸ್ 1 ಪ್ಲೇಟ್ ಕಬಾಬು. ತಿಂದ ಮೇಲೆ ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಿಸ್ತು. ಚಿಕನ್ ಬಿರಿಯಾನಿ ಏನಂತ ಟೇಸ್ಟ್ ಕೊಡಲಿಲ್ಲ, ಸ್ವಲ್ಪ ಸ್ಪೈಸ್ ಫ್ಲೇವರ್ ಜಾಸ್ತಿ ಇತ್ತು. ಮಟನ್ ಬಿರಿಯಾನಿ ಒಂದು ರೇಂಜ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತೇಳಿ ಮತ್ತೆ ನಾವು 1-2 ಪ್ಲೇಟ್ ಮಟನ್ ಬಿರಿಯಾನಿನೇ ಆರ್ಡ್ರ್ ಮಾಡಿಕೊಂಡು ಕಬಾಬ್ ಜೊತೆ ತಿನ್ಕೊಂಡು ಮತ್ತೆ ಅಂದವೇ ಬರ್ತಾ ಕೇಕ್ನ ತೊಗೊಂಡು ಪುಣ್ಯಣ್ಣ ಮನೆಗೆ ಬಂದ್ವಿ. ಆಂಟಿ ಬಂದಿರಲಿಲ್ಲ, ಸೊ ಹಾಗಾಗಿ ಪುಣ್ಯಣ್ಣ ಮನೆಗೆ ಬಂದ್ಬಿಟ್ಟು ಅಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಇವಾಗ ನಿರ್ವಹಣೆಗೆ ಕೇಕ್ನ ಕಟ್ ಮಾಡಿಸ್ತಾ ಇದ್ವಿ. ಒತ್ತುಟ ಬಾಗ್ಲಿಗೆ ಕಟ್ ಮಾಡ್ತೀವಿ ನಾವು ಕೇಕು. ಎಲ್ಲರಿಗೂ ಮುಖ ಒಬ್ಬೊಬ್ರಿಗೂ ಒಂದೊಂದು ಹೆಂಜಾಗಿದೆ ನೋಡಿ ಫ್ರೆಂಡ್ಸ್. ಇವರು ಬೆಳಗಿನ ಜಾವ ನಮ್ಮ ಮೇಲೆ ಕಾಂಪಿಟೇಷನ್ ರೀತಿಯಾಗಿ ಪಾಪ ಸೂರ್ಯನ್ಗೆ ಬೈದ್ರು ವಾಯ್ಸೇ ಹೊಂಟೋಗದೆ. ಬೇಡ ಕಾಫಿ ನಾಡು ಚಂದಣ್ಣಗೊಂದು ಫೋನ್ ಹಾಕ್ರ ಬೇಗ. ಹ್ಯಾಪಿ ಬರ್ತ್ಡೇ ನಿರಂಜನನ್ ಬರ್ತ್ಡೇ, ನಿಮಗೆ ವಂದನೆ, ಹ್ಯಾಪಿ ಬರ್ತ್ಡೇ ಟು ಅನ್ನಿ. ಏ ಬ್ಲೆಸ್ ಯು ಅಲ್ಲ, ಗಾಡ್ ಬ್ಲೆಸ್ ಯು. ಮಮ್ಮಿ ಹ್ಯಾಪಿ ಬರ್ತ್ಡೇ ನಿಂತ್ಕೊಳ್ರಿ. ದುರ್ಗೆ ಎಲ್ಲೋಗಿ ಆಂಟಿ ಕರ್ಕೊಂಡ್ಬಂದು ಮಧ್ಯಾಹ್ನಕ್ಕೆ ಪುಣ್ಯಣ್ಣ ಮನೆಗೆ ಬಂದು ನಾವು ಕೇಕ್ ಎಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಮನೆ ಕಡೆ ಬಂದ್ವಿ. ಇನ್ನು ಈವ್ನಿಂಗಲ್ಲಿ ನಿರ್ವಹಣ ಕಾಲ್ ಮಾಡಿದ್ರು, ಬನ್ನಿ ಎಲ್ಲಾದರೂ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತೇಳಿ. ನಮ್ಮ ಮನೆ ನಿಯರ್ ಬೈಯಲ್ಲಿ ಒಂದು ಪೋಲಾರ್ ಬೇರ್ದು ಬ್ಯಾಂಚ್ ಇದೆ, ಸೊ ಅಲ್ಲಿಗೆ ಎಲ್ಲರೂ ಬಂದ್ವಿ. ಆಂಟಿ ನಿನ್ನೆಯಿಂದ ಮಿಸ್ ಆಗೋಗಿದ್ರು ಮೂವಿಗೆ, ನಂದಿ ಬೆಟ್ಟಕ್ಕೆ. ನಂದಿ ಬೆಟ್ಟಕ್ಕೆ ಮಿಸ್ ಆಗೋಗಿದ್ರು. ನಂದಿ ಬೆಟ್ಟಕ್ಕೆ ಬರ್ತಾ ಇದ್ದೆ. ಎಲ್ಲಿ ನಾವು ಇವರು ಎಂತ ಅಲ್ಟ್ರಾ ಲೆಜೆಂಡ್ ಗೊತ್ತಾ ನಂಟಿ, ಮೂವಿಲಿ ಇನ್ನೇನು ಮುಗಿಬೇಕು 1 ಗಂಟೆಲಿ ಅವಾಗ ಹೇಳ್ತಾವ್ರೆ ಅಂತಮ್ಮ. 1 ಗಂಟೆ 1:30 ಆಗೋಗದೆ, ಮಲಗಲೇ ಇಲ್ಲ. 2:30 ಆಯ್ತಲ್ಲ, ಬರ್ಲಿಲ್ವಲ್ಲ, ಅದೆಷ್ಟೊತ್ತಿಗೆ ಆಗೋಗುದು ಪಿಕ್ಚರ್ ಅಂತ ಮತ್ತೆ ಈಗ ಇದೆಂತದ್ದು ವಾಟ್ಸಪ್ ಅಲ್ಲ, ಇದು ಗೊಂಬೆ ನೋಡ್ಕೊಂಡಿರ್ತೇನೆ. ಅಲ್ಲಿ ನಾನು ಇವರು ಹಂಗೂ ಅಯ್ಯೋ ಇಲ್ಲ ಆಗಲ್ಲ ಅಂತ ನಡೀರಿ ಹೋಗಿ ಬಂದ್ಬಿಡೋಣ ಅನ್ಬಿಟ್ಟು ಹೋದ್ರ ಆ ಸೂರ್ಯನೇ ಬರೋದ್ ಬೇಡವೇನಂಟಿ. 8:30 ಆದ್ರೂ ಸೂರ್ಯನೇ ಬರ್ಲಿಲ್ಲ. ಇನ್ನು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಮ್ಮ ಮನೆಗಳಿಗೆ ನಾವು ಹೋದ್ವಿ. ಸೊ ಇದಾಗಿತ್ತು ಈ ಸ್ಯಾಟರ್ಡೆ ಹಾಗೆ ಸಂಡೆಯ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ, ಹಾಗೆ ಇವ್ರ ಫ್ರೆಂಡ್ಶಿಪ್ ಹೇಗೆ ಅನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬಿಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.